ಮೇ 31 ಶುಕ್ರವಾರ ನಿಜವಾಗ್ಲೂ ಕೂಡ ದೇಶಕ್ಕೆ ವಾಪಸ್ ಆಗ್ತಾರಾ ಸಂಸದ ಪ್ರಜ್ವಲ್ ರೇವಣ್ಣ. ಸದ್ಯಕ್ಕೆ ಎಲ್ಲಿದ್ದೀನಿ ಎಂಬ ಮಾಹಿತಿಯನ್ನು ಇಲ್ಲಿಯವರೆಗೂ ಕೂಡ ಕೊಟ್ಟಿಲ್ಲ. ಕೇವಲ ಮೇ 31ಕ್ಕೆ ನಾನು ವಿಚಾರಣೆಗೆ ಹಾಜರಾಗ್ತೀನಿ, SIT ಮುಂದೆ ಬಂದು ಎಲ್ಲ ಗೊಂದಲಗಳಿಗೆ ತೆರೆ ಎಳಿತೀನಿ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಹಿಂದೆ SIT ಅಧಿಕಾರಿಗಳು ಬಿದ್ದಿದ್ದಾರೆ. ಎಲ್ಲಿಂದ ಆ ವಿಡಿಯೋ ರೆಕಾರ್ಡ್ ಆಗಿದೆ, ಎಲ್ಲಿಂದ ವಿಡಿಯೋ ರವಾನೆ ಆಗಿದೆ, ಯಾರಿಗೆ ರವಾನೆ ಆಗಿದೆ, ಯಾರ ಮೂಲಕ ಮಾಧ್ಯಮಗಳಿಗೆ ತಲುಪಿದೆ, ಎಲ್ಲವನ್ನೂ ಕೂಡ SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ವಿಡಿಯೋ ಬಿಟ್ಟಿದ್ದು, ವಿಡಿಯೋ ಹರಿದಾಡಿದ್ದು ಯಾವ ದೇಶದಿಂದ? ಕಳೆದ ಬಾರಿ ಕೂಡ ಇದೇ ರೀತಿಯ ಕಾಲಾವಕಾಶ ಕೇಳಿದ್ರು, ಆದರೆ ಬಂದಿರಲಿಲ್ಲ. ಈ ಬಾರಿಯೂ ಕೂಡ ಅದೇ ರೀತಿ ಆಗತ್ತಾ, ಅಥವಾ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರಾ ಪ್ರಜ್ವಲ್ ರೇವಣ್ಣ? ಇದೆಲ್ಲವೂ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆದರೆ ಈ ಬಾರಿಯ ಲಕ್ಷಣಗಳು ಬೇರೆ ಬೇರೆ ರೀತಿ ಇದೆ. ಕುಟುಂಬದ ಭಾವನಾತ್ಮಕ ಒತ್ತಡ ಇದೆ, ದೇವೇಗೌಡರ ಎಚ್ಚರಿಕೆ ಇದೆ, ಕುಮಾರಸ್ವಾಮಿಯವರ ಒತ್ತಾಯಪೂರ್ವಕ ಮನವಿ ಇದೆ, ಅವರ ಕುಟುಂಬದ ಬಹಳ ಒತ್ತಡ ಇದೆ. ಇದರ ಮಧ್ಯೆ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕೆಲ ತಾಂತ್ರಿಕವಾಗಿ ಸಮಸ್ಯೆಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬಂದು ಹಾಜರಾಗ್ತಾರೆ ಪ್ರಜ್ವಲ್ ಅನ್ನೋದು ಬಹುತೇಕ ದಟ್ಟವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ನಿಜ, ಜೊತೆಗೆ SIT ಮುಂದೆ ಹಾಜರಾಗ್ತಾರೆ. ಆದರೆ ಆ ವಿಡಿಯೋಗಳ ಅಸಲಿಯತ್ತು ಖಂಡಿತವಾಗಿಯೂ ಕೂಡ ಪ್ರೂವ್ ಆಗುತ್ತಾ? ವಿಡಿಯೋ ಅಸಲಿಯತ್ತು ಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಸಿಗಬೇಕಾಗುತ್ತೆ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಆ ವಿಡಿಯೋಗಳನ್ನು ಆ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದರೆ, ವಿಡಿಯೋ ಶೂಟ್ ಮಾಡಿದರೆ, ಆ ಮೊಬೈಲ್ ಸಿಕ್ಕರೆ, SITಗೆ ಸಿಕ್ಕರೆ ಅದು FSLಗೆ ಹೋಗುತ್ತೆ. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಆ ವಿಡಿಯೋಗಳ ಅಸಲಿಯತ್ತನ್ನ ಪರೀಕ್ಷೆ ಒಳಪಡಿಸಲಾಗುತ್ತೆ. ಮೊಬೈಲ್ನಲ್ಲಿ ಏನಾದರೂ ರೆಕಾರ್ಡ್ ಆಗಿದ್ದು ಪ್ರೂವ್ ಆದರೆ ಮಾತ್ರ ಸಂಕಷ್ಟ ಖಂಡಿತವಾಗಿರುತ್ತೆ. ಮೊಬೈಲ್ ಸಿಗಬೇಕಷ್ಟೇ. ಮೊಬೈಲ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮೊಬೈಲಿಂದ ಫಾರ್ವರ್ಡ್ ಆಗಿರುವಂಥದ್ದು, ಟ್ರಾನ್ಸ್ಫರ್ ಆಗಿರುವಂಥದ್ದು, ಬೇರೆ 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 ಸ್ಟೋರೇಜ್ಗಳಲ್ಲಿ, ಈಗ ಪೆನ್ ಡ್ರೈವ್ಗಳಲ್ಲೋ, CD-ಗಳಲ್ಲೋ, ಮೆಮೊರಿ ಕಾರ್ಡ್ಗಳಲ್ಲೋ ಬೇರೆ ಬೇರೆ ಕಡೆ ಸ್ಟೋರ್ ಮಾಡಿ ಅದನ್ನು ಫಾರ್ವರ್ಡ್ ಮಾಡಿರೋದಿದೆಯಲ್ಲ, ಅದರ ಅಸಲಿಯತ್ತನ್ನು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಕಷ್ಟ ಅನ್ನೋದಕ್ಕಿಂತ ಅದು ಅಸಲಿ ಅಂತ ಪ್ರೂವ್ ಆಗೋದಿಲ್ಲ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಬಳಸುತ್ತಿದ್ದಂಥ ಮೊಬೈಲ್ ಸಿಕ್ಕರೆ ಅದರ ಅಸಲಿಯತ್ತು ಆಚೆ ಬರುತ್ತೆ. ಹೀಗಾಗಿ SIT ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ.